ಗುಜರಾತಿನಿಂದ ಸಾವಿರಾರು ಕಿಲೋಮೀಟರ್ ದೂರವನ್ನು ಸವೆಸಿ ಇನ್ನೇನು ಗುರಿ ತಲುಪಲು ಕೇವಲ 3 ಕಿಲೋಮೀಟರ್ ಬಾಕಿ ಇದೆ ಎನ್ನುವಾಗಲೇ ಕೈಗಾ ಅಣು ವಿದ್ಯುತ್ ಸ್ಥಾವರದ 5 ಮತ್ತು 6ನೇ ಘಟಕದ ಬೃಹತ್ ಯಂತ್ರೋಪಕರಣ ಹೊತ್ತ ವಾಹನವೊಂದು ರಸ್ತೆಯಂಚಿಗೆ ಪಲ್ಟಿಯಾದ ಘಟನೆ ಕಾರವಾರದ ಹರಟುಗಾ ಗ್ರಾಮದ ಬಳಿ ನಡೆದಿದೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಗುಜರಾತ್ನಿಂದ ಹೊರಟಿದ್ದ ಈ ಮಹಾಕಾಯ ವಾಹನ ಏಪ್ರಿಲ್ 15ರಂದು ಕಾರವಾರ ಪ್ರವೇಶ ಮಾಡಿತ್ತು. ಕಳೆದ 20 ದಿನಗಳಿಂದ ಕಾರವಾರದ ರಸ್ತೆಗಳಲ್ಲಿ ಇಂಚು ಇಂಚಾಗಿ ಚಲಿಸುತ್ತಾ ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಿತ್ತು. ಆದರೆ ಕೈಗಾಕ್ಕೆ ತಲುಪುವ ಅಂತಿಮ ಘಟ್ಟದಲ್ಲಿ ತಿರುವಿನಲ್ಲಿ ಸಮತೋಲನ ಕಳೆದುಕೊಂಡು ವಾಹನ ಉರುಳಿ ಬಿದ್ದಿದೆ. ಈ ಬೃಹತ್ ಯಂತ್ರ ಸಾಗಾಣಿಕೆಗಾಗಿ ರಸ್ತೆಯ ಅಂಚಿನ ಗಿಡಗಂಟಿಗಳನ್ನು ಕತ್ತರಿಸಿ ದಾರಿ ಮಾಡಿಕೊಡಲಾಗಿತ್ತು. ಅತ್ಯಂತ ಜಾಗರೂಕತೆಯಿಂದ ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಇಡುತ್ತಿದ್ದ ಈ ವಾಹನ ಹರಟುಗಾ ಬಳಿಯ ತಿರುವಿನಲ್ಲಿ ಹತೋಟಿ ತಪ್ಪಿದೆ. ಭಾರೀ ತೂಕದ ಯಂತ್ರವಾಗಿದ್ದರಿಂದ ವಾಹನ ಪಲ್ಟಿಯಾದ ರಭಸಕ್ಕೆ ರಸ್ತೆಯು ಭಾಗಶಃ ಹಾನಿಗೆ ಒಳಗಾಗಿದೆ. ಇಷ್ಟು ದಿನ ರಸ್ತೆಯನ್ನೇ ಅಳತೆ ಮಾಡಿಕೊಂಡು ಬಂದ ವಾಹನಕ್ಕೆ ಕೊನೆಗೂ ದಣಿವಾದಂತಿದೆ ಎಂದು ಸ್ಥಳೀಯರು ವ್ಯಂಗ್ಯವಾಡುತ್ತಿದ್ದಾರೆ. ಮಲ್ಲಾಪುರ ಕೈಗಾ ಮಾರ್ಗದಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವ ಈ ಮಹಾಕಾಯವನ್ನು ತೆರವುಗೊಳಿಸುವುದು ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಂತ್ರೋಪಕರಣಗಳನ್ನು ನಾಜೂಕಾಗಿ ಮೇಲೆತ್ತುವ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಯಂತ್ರವನ್ನು ಸುರಕ್ಷಿತವಾಗಿ ಮೇಲೆತ್ತಲು ವಿಶೇಷ ಕ್ರೇನ್ಗಳನ್ನು ಬಳಸಲಾಗುತ್ತಿದ್ದು, ಸಂಚಾರ ಸುಗಮಗೊಳಿಸಲು ಸಿಬ್ಬಂದಿಗಳು ಹರಸಾಹಸ ಪಡುತ್ತಿದ್ದಾರೆ.